ಹೌದು ಮಾವ, ನಾವು ಅಂದ್ಕೊಂಡಿದ್ದು ಯಾವುದೂ ಆಗ್ತಿಲ್ಲ. ನಾವೆಲ್ಲದರಲ್ಲೂ ಸೋಲ್ತಾ ಇದ್ದೀವಿ. ಹಾಗಾಗಬಾರ್ದು ಮಾವ, ನಾವು ಸೋಲ್ಬಾರ್ದು. ನಾವು ಆಸೆ ಪಟ್ಟಿದ್ದೆಲ್ಲ ಪಡ್ಕೋಬೇಕು. ನೀನು ಹೇಳೋದೇನೋ ನಿಜಪ್ಪ, ಆದರೆ ಅದಕ್ಕೆಲ್ಲ ಮ್ಯಾಜಿಕ್ ಮಾಡೋಕ್ಕಾಗತ್ತೆ. ಆ ಶೌರ್ಯನ ಟೈಮ್ ತುಂಬ ಚೆನ್ನಾಗಿದೆ. ಅವನು ಕಳ್ಕೊಂಡಿದ್ದೀನಲ್ಲ ವಾಪಸ್ ಪಡ್ಕೊಂಡ. ಈಗ ಈ ಮನೆ ಅರಮನೆ ಆಗುತ್ತೆ, ಸಾಮ್ರಾಜ್ಯ ಮತ್ತೆ ಮೇಲಿಡತ್ತೆ. ನಾವು ಇದನ್ನೆಲ್ಲ ನೋಡ್ಕೊಂಡು ಏನು ಮಾಡೋಕ್ಕಾಗದೆ ಹುರ್ಕೊಂಡು ಕೂತ್ಕೊಂಡಿರ್ಬೇಕಷ್ಟೇ. ಅಂದರೆ ನಮ್ಮ ಕೈಲಿ ಏನು ಆಗಲ್ವಾ? ನಾವು ಕೈಲಿ ಆಗ್ದವ್ರ ಮಾವ, ನಮ್ಮಿಂದ ಬೇರೆ ಏನು ಸಾಧ್ಯನೇ ಇಲ್ವಾ? ಬೇರೆ ಏನು ಸಾಧ್ಯ ಇದೆ ಹೇಳು. ಸರಿ ಹೋಯ್ತು, ನೀವು ಹೇಳ್ತಿರೋದು ನೋಡಿದ್ರೆ ಮಾಟ ಮಂತ್ರ ಮಾಡಿ ಅವ್ರನ್ನ ಮೂಲೆ ಗುಂಪು ಮಾಡಬೇಕು ಅಷ್ಟೇ. ಏನಂದ್ರೆ ನೀನು ಮಾಟ ಮಾಡಿಸೋದ? ಇದೊಂಥರ ಒಳ್ಳೆ ಐಡಿಯಾ. ನಾವು ಎಲ್ಲ ಥರ ಪ್ಲಾನ್ ಮಾಡ್ತಾ ಇದೀವಿ, ಆದರೆ ಅವ್ರನ್ನ ಸೋಲ್ಸೋಕ್ಕಾಗ್ತಾ ಇಲ್ಲ. ಅವ್ರನ್ನ ಸೋಲಿಸ್ಬೇಕು ಅಂದರೆ ಬೇರೆ ಥರದ್ದೇ ಶಕ್ತಿ ಬೇಕು. ಈ ಮಾಟ ಮಂತ್ರದ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅದ್ರ ಬಗ್ಗೆ ನನಗೇನು ಹೆಚ್ಚು ಗೊತ್ತಿಲ್ಲ ಮಾವ. ಕೆಲವರು ಅದನ್ನೆಲ್ಲ ನಂಬ್ತಾರೆ, ಇನ್ನು ಕೆಲವರು ನಂಬಲ್ಲ. ನಂಬಿಕೆ ಇರ್ಬೇಕಪ್ಪ. ನಂಬಿಕೆ ಇಲ್ಲ ಅಂದ್ರೆ ಏನೂ ಆಗಲ್ಲ. ಬೆಂಕಿಲ್ದೆ ಹೊಗೆ ಬರಲ್ಲ, ಹಾಗೆ ಸತ್ಯ ಇಲ್ಲದೆ ಸುಳ್ಳು ಹೊರಲ್ಲ. ನಾವೀಗ ಈ ಮನೆನ ಮುಳುಗಿಸ್ಬೇಕು ಅಂದ್ರೆ ಮಾಟ ಮಾಡಿಸ್ಲೇಬೇಕು. ಪರವಾಗಿಲ್ಲ ಶೌರ್ಯ, ಇದು ನನ್ನ ಜವಾಬ್ದಾರಿ. ಇದು ನಾನು ಮಾಡಲೇಬೇಕು. ನಾನು ಸೀಲ್ ಡೌನ್ ಆಗಿದ್ದ ಕಂಪ್ನಿ ಇವಾಗ ಮತ್ತೆ ರೀಓಪನ್ ಆಗಿದೆ. ಲಾಕ್ ಆಗಿದ್ದ ಅಕೌಂಟ್ಸ್ ಎಲ್ಲ ಇವಾಗ ಮತ್ತೆ ಅನ್ಬ್ಲಾಕ್ ಆಗಿದೆ. ಆದರೆ ನೀನು ನನಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ ಮತ್ತೆ ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ ಅಂತ ಎಷ್ಟು ಕಷ್ಟಪಟ್ಟೆ. ಕಂಪ್ನಿ ಇವಾಗ ಸಕ್ಸಸ್ಫುಲ್ಲಾಗಿ ಮತ್ತೆ ರೀಓಪನ್ ಆಗಿ ಚೆನ್ನಾಗಿ ಓಡ್ತಿದೆ. ನೀನು ನನಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ಯಾ. ಈಗೆಲ್ಲ ಸರಿ ಹೋಗಿದೆ. ನೀನು ಇನ್ಮೇಲೆ ಕಷ್ಟಪಡೋದೇ ಬೇಕಾಗಿಲ್ಲ. ನೀನು ಆರಾಮಾಗಿ ಮಹಾರಾಣಿ ಥರ ಮನೇಲಿರ್ಬೋದು. ನಾನು ಈಗಲೂ ಆರಾಮಾಗೇ ಇದ್ದೀನಿ ಶೌರ್ಯ. ನಾನು ಇದನ್ನೆಲ್ಲ ನಮಗೋಸ್ಕರ, ನಮ್ಮ ಜೀವನಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇರ್ಬೋದು ಆದರೆ ನೀನು ಯಾವತ್ತೂ ನಿನಗೋಸ್ಕರ ಅಂತ ನೀನು ಮಾಡ್ಕೊಂಡಿಲ್ಲ. ನಿನ್ನ ಇಡೀ ಜೀವನನ ನನಗೋಸ್ಕರ ಮುಡುಪಾಗಿಟ್ಟಿದ್ಯಾ. ನನ್ನ ಕಷ್ಟಗಳನ್ನ ಶೇರ್ ಮಾಡ್ಕೊಂಡಿದ್ಯಾ, ನನ್ನ ಭಾವನೆಯನ್ನು ಅರ್ಥ ಮಾಡ್ಕೊಂಡಿದ್ಯಾ, ನನ್ನ ಸುಖ ದುಃಖ ಎಲ್ಲ ಅರ್ಥ ಮಾಡ್ಕೊಂಡಿದ್ಯಾ. ನನ್ನ ದಾರಿಲಿ ಜೊತೆಯಾಗಿ ಬಂದಿದ್ಯಾ. ಇಷ್ಟೆಲ್ಲ ಯಾಕೆ ಮಾಡಿದೆ? ಯಾಕೆ ಅಂದರೆ ನನಗೆ ಜೀವನ ಅಂದ್ರೇನೆ ನೀನು ಶೌರ್ಯ. ಈ ಜೀವನೇ ನಿನ್ಗೋಸ್ಕರ. ಈ ಜೀವನೇ ನಿನ್ಗೋಸ್ಕರ ಅಂದಮೇಲೆ ಈ ಜೀವನನೂ ನಿನ್ಗೋಸ್ಕರನೇ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ. ನಿನಗೆ ಏನು ಕೊಟ್ಟರು ಕಮ್ಮಿನೇ. ಈ ಸತ್ಯದ ಮುಂದೆ ಯಾವ ಮಾತು ನಿಲ್ಲಲ್ಲ. ಯಾಕೆ? ನಿನಗೆ ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ಡೌಟಾ? ಅಲ್ಲ, ಅದು ನಂಬಿಕೆ ಇಲ್ಲ ಅಂದ್ರೆ ಹೇಳ್ಬಿಡು. ನನಗೆ ಎಷ್ಟೇ ನೋವಾಗ್ಲಿ ದುಃಖ ಆಗ್ಲಿ ನಿನ್ನ ಕಣ್ಮುಂದೆ ತೋರಿಸ್ಕೊಳ್ದೆ ಆ ಕಡೆ ತಿರುಗಿ ಸ್ವಲ್ಪ ಹತ್ಬಿಟ್ಟು ಈ ಕಡೆ ತಿರುಗ್ತೀನಿ. ಇಲ್ಲ. ಯಾಕೆ ನೀವೊಬ್ರು ಯಾಕೆ ಎಲ್ಲ ನೋವು ಅನ್ಭವಿಸ್ಬೇಕು? ನಾನು ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ. ನಿಮ್ ಕಷ್ಟದಲ್ಲೂ ಸುಖದಲ್ಲೂ. ನಿಮ್ ಪ್ರೀತಿ ಮೇಲೆ, ನಿಮ್ಮ ಮೇಲೆ ನನಗೆ ಚೆನ್ನಾಗಿ ನಂಬಿಕೆ ಇದೆ ರೀ. ನಂಬಿಕೆ ಇದೆ ಅಲ್ವಾ? ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ? ಎಲ್ಲ ಇದ್ಮೇಲೆ ಯಾಕೆ ಈ ತರ ನನ್ನ ಮೇಲೆ ಡೌಟ್ ಪಡ್ತೀಯ ಲಡ್ಡು? ಹಾಳಾದ ಬುದ್ಧಿಗಿಷ್ಟು ಆತ್ರ ಪಟ್ಟು ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ಟೆ. ಏನು ಅನ್ಕೋಬೇಡ್ರಿ. ಅನ್ಕೋಬೇಕಾಗಿರೋದು ನಾನಲ್ಲ ರೀ, ನೀವು. ಗಂಡ ಏನಾರು ತಪ್ಪು ಮಾಡಿದ್ರೆ ಇದು ತಪ್ಪು ಅಂತ ತಿದ್ದಿ ಹೇಳ್ಬೇಕಾಗಿರೋದು ನೀವು. ಸಮಯ ಸಂದರ್ಭಕ್ಕೆ ತಕ್ಕಂತೆ ಕಲರ್ ಅಂದ್ರೆ ಸಿಚುಯೇಷನ್ ತಕ್ಕಂಗೆ ಮಾತಾಡ್ತಾ ಇರ್ತೀನಿ ನಾನು. ಅದನ್ನ ನೀನು ಅರ್ಥ ಮಾಡ್ಕೋಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ಮಾತಾಡೋದನ್ನೆಲ್ಲ ನೀನ್ ಹೇಗ್ ತಪ್ಪು ತಿಳ್ಕೊಂಡು ಆತರ ತಪ್ಪು ತಿಳ್ಕೊಂಬಾರ್ದು ಲಡ್ಡು. ಅರ್ಥ ಮಾಡ್ಕೋ. ಹೌದು ರೀ, ನಾನೇ ನಿಮ್ಮನ್ನ ಅರ್ಥ ಮಾಡ್ಕೋಬೇಕಿತ್ತು.
ನಾನು ಆದ್ರೂ ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟೆ. ಲಡ್ಡು ಲಡ್ಡು, ನೀನ್ ಯಾಕೆ ಸಾರಿ ಕೇಳ್ತಾ ಇದ್ಯಾ? ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಆರಾಮಾಗಿರು. ಪಾಪ ಎಷ್ಟು ಮುದ್ದಾಗಿದೆ ನಿನ್ ಮುಖ, ಕೋಪದಲ್ಲಿ ಒಂಥರ ಕ್ಯೂಟಾಗಿ ಕಾಣಿಸ್ತೀಯ. ಈ ಮುದ್ದಾದ ಮುಖ ನೋಡ್ತಿದ್ರೆ ನನ್ನ ಕೋಪ, ತಾಪ, ಕನ್ಫ್ಯೂಷನ್ ಎಲ್ಲ ಮಾಯ ಆಗೋದು. ಓ, ಸಿಕ್ಕದ್ರಾ? ಏನು ಇವತ್ತೇ ಬರ್ತಿದ್ದಾರಾ? ಈಗ್ಲೇನಾ? ಥ್ಯಾಂಕ್ ಗಾಡ್, ಒಳ್ಳೇದಾಯ್ತು. ಕೆಲಸಗಳು ರಾಶಿ ಬಿದ್ದಿದೆ. ಅಂದಹಾಗೆ ನಂಬಿಕಸ್ತ ಹೆಂಗಸು ತಾನೆ? ನೀವು ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ ಮೇಡಮ್, ಅವರು ತುಂಬಾ ನಂಬಿಕೆ ಹೆಂಗ್ಸು. ಹಳ್ಳಿಯವ್ರು ಬೇರೆ, ಎಷ್ಟೇ ಕೆಲಸ ಇದ್ರು ಚಿಟ್ಕಿ ಹೊಡೆಯೋದನ್ನ ಮಾಡಿ ಮುಗಿಸ್ತಾಳೆ. ಹೌದಾ? ನಿಜ. ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಹಳ್ಳಿಯವರೇ ಒಳ್ಳೇದು ಅಲ್ವಾ? ಮತ್ತೆ ಆದ್ರೆ ಒಂದಂತೂ ನಿಜ, ಆಕೆ ಗುಣ ಅಪ್ಪಟ ಅಂಬರಾಜಿ. ತುಂಬಾ ಒಳ್ಳೆ ಹೆಂಗ್ಸು ಮೇಡಮ್. ಆಯ್ತಾಯ್ತು, ಜಾಸ್ತಿ ಹೊಗಳ್ಬೇಡಿ. ಮನೆಗೆ ಬರ್ತಾಳಲ್ಲ, ನಾನೇ ವಿಚಾರಿಸ್ಕೊತೀನಿ. ಅಂತೂ ಮನೆ ಕೆಲ್ಸಕ್ಕೆ ಒಬ್ಳು ಸಿಕ್ಕಲ್ಲ, ಅದೇ ಸಮಾಧಾನ. ಮೇಡಮ್ ಅದು ನಿಮ್ಮ ಕಮಿಷನ್ ತಾನೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ.